ಸಾಲಗಳಿಂದ ಮುಕ್ತಿ ಪಡೆಯಲು ಹೀಗೆ ಮಾಡಿ. ಮಹಾಲಕ್ಷ್ಮಿ ಮಂದಿರಕ್ಕೆ ತೆರಳಿ ದೇವಿಗೆ ಕೇಶಾಲಂಕಾರ ಮಾಡಿಸಿದರೆ ಸಾಲದ ಸಮಸ್ಯೆ ನಿವಾರಣೆಯಾಗುತ್ತದೆ. ಸಾಲದ ಋಣ ತೀರಿಸಲು ಪ್ರತಿದಿನ ಕೆಂಪು ಬೇಳೆಯನ್ನು ದಾನ ಮಾಡಿ. ಇದರಿಂದ ಸಾಲವು ಕ್ರಮೇಣ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯ ಅಂಗಳದಲ್ಲಿ ಅಶೋಕ ಗಿಡ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿ ಪೋಷಣೆ ಮಾಡಿ. ಸಾಲದಿಂದ ಮುಕ್ತವಾಗಲು 9 ಶನಿವಾರಗಳಂದು ಸ್ಮಶಾನದಲ್ಲಿರುವ ಬಾವಿಯಿಂದ ನೀರನ್ನು ತಂದು ಆಲದ ಮರಕ್ಕೆ ನೀರನ್ನು ಹಾಕಬೇಕು. ಸತತ 5 ಶುಕ್ರವಾರಗಳಂದು ಬಡವರಿಗೆ ಬಟ್ಟೆ ಹಾಗೂ ಧಾನ್ಯಗಳನ್ನು ದಾನ ಮಾಡಿ ವ್ರತ ಪಾಲಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಸತತವಾಗಿ 5 ಭಾನುವಾರಗಳಂದು ಗೋಮಾತೆಗೆ ಬೆಲ್ಲವನ್ನು ನಿಮ್ಮ ಸ್ವಂತ ಕೈಯಾರೆ ತಿನ್ನಿಸಬೇಕು. ಹದ್ದುಗಳು ವಾಸಿಸುವ ಮರದ ಕೆಳಗೆ 7 ಹದ್ದಿನ ರೆಕ್ಕೆಗಳನ್ನು ಸಂಗ್ರಹಿಸಿ ಇವುಗಳನ್ನು ನಿಮ್ಮ ತಿಜೋರಿ ಅಥವಾ ನೀವು ಹಣವಿಡುವ ಪೆಟ್ಟಿಗೆಯಲ್ಲಿ ಇಡಬೇಕು. ಪ್ರತಿ ಮಂಗಳವಾರ ಶಿವನ ದೇವಾಲಯಕ್ಕೆ ಹೋಗಿ ತೊಗರಿಬೇಳೆಯನ್ನು ದಾನ ನೀಡಿ ಹಾಗೂ ಅಲ್ಲಿಯೇ ಕುಳಿತು ಋಣಮುಕ್ತೇಶ್ವರ ಮಂತ್ರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಪ್ರತಿ ಶನಿವಾರ ಕಪ್ಪು ಬಣ್ಣದ ನಾಯಿಗೆ ಎಣ್ಣೆ ಸವರಿದ ಚಪಾತಿಯನ್ನು ತಿನ್ನಿಸಬೇಕು. ಜೊತೆಗೆ 1 ತೆಂಗಿನಕಾಯಿಯಲ್ಲಿ ಬೆಲ್ಲ ತುಂಬಿಸಿ ಅದನ್ನು ಆಲದ ಮರದ ಕೆಳಗೆ ಹುದುಗಿಡಬೇಕು. ಇದರಿಂದ ಸಾಲದ ಶೂಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹುಣಸೆ ಮರದ ಸಣ್ಣ ಟೊಂಗೆಯನ್ನು ತಂದು ಅದನ್ನು ನಿಮ್ಮ ಹಣದ ಲಾಕರ್ ಅಥವಾ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ಗುರುವಾರದ ರಾತ್ರಿಯಂದು ಕುಂಕುಮವನ್ನು ಖರೀದಿಸಿ ಶುಕ್ರವಾರದಂದು ಅದನ್ನು ನಿಮ್ಮ ಹತ್ತಿರವಿರುವ ದೇವಿಯ ಮಂದಿರಕ್ಕೆ ಅರ್ಪಿಸಬೇಕು. ಹೀಗೆ 11 ಶುಕ್ರವಾರಗಳಂದು ಮಾಡಿದರೆ ಉತ್ತಮ ಫಲ ಲಭಿಸುತ್ತದೆ. ನೀವು ಧಾನ್ಯ ಬೀಸಲು ಗಿರಣಿಗೆ ಹೋಗುವ ಮುನ್ನ ಧಾನ್ಯದಲ್ಲಿ 2 ಎಳೆ ಕೇಸರಿ ಹಾಗೂ 7 ತುಳಸಿ ಎಲೆಗಳನ್ನು ಸೇರಿಸಬೇಕು. ಈ ಹಿಟ್ಟು ನಿಮ್ಮ ಮನೆಯಲ್ಲಿ ಇರುವವರೆಗೂ ಆರ್ಥಿಕ ಸಮಸ್ಯೆ ನಿಮಗೆ ಎದುರಾಗುವುದಿಲ್ಲ. 21 ಶನಿವಾರಗಳಂದು ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ 11 ಬಾರಿ ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು. ಇದರಿಂದ ನೀವು ಸಾಲಗಳಿಂದ ಮುಕ್ತಿ ಪಡೆಯುವುದಲ್ಲದೆ ನಿಮ್ಮ ವ್ಯವಹಾರವು ಬೆಳೆಯುತ್ತದೆ. ಶುಕ್ಲ ಪಕ್ಷದ ಗುರುವಾರಗಳಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀ ಸೂಕ್ತ ಮಂತ್ರವನ್ನು ಭಜಿಸಬೇಕು. ಇದನ್ನು ಮಾಡುವಾಗ ಹಣೆಗೆ ಚಂದನ ಹಾಗೂ ಕೇಸರಿ ತಿಲಕ ಇಟ್ಟುಕೊಳ್ಳಬೇಕು. ಸಾಲದ ಸಮಸ್ಯೆ ನಿವಾರಣೆಗೆ ಈ ಸ್ತೋತ್ರ ಪರಿಣಾಮಕಾರಿಯಾಗಿದೆ. ಕುಬೇರ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಕುಬೇರನಿಗೆ ಶಮಿ ಎಲೆಗಳನ್ನು ಅರ್ಪಿಸುತ್ತಾ ಕುಬೇರ ಮಹಾರಾಜನ ಮಂತ್ರಗಳನ್ನು ನಿಯಮಿತವಾಗಿ ಜಪಿಸುತ್ತಾ ಪೂಜಿಸಿದರೆ ಸಾಲದ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎನ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.